ಸಿಎಂಗೆ ಚಮಕ್ ಕೊಟ್ಟಂತಹ ಡಿಕೆ ಕ್ಯಾಂಪ್ ಕಾಂಗ್ರೆಸ್ನಲ್ಲಿ ಭಿನ್ನಮತೀಯ ಚಟುವಟಿಕೆ ತಾರಕಕ್ಕೇರ್ತಾ ಇದೆ. ಬಾಲಕೃಷ್ಣ ಹುಟ್ಟುಹಬ್ಬದ ನೆಪ ಡಿಕೆ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರಾ? ಬೆಂಗಳೂರಿನ ಸ್ಟಾರ್ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್. ನಾಯಕತ್ವ ಬದಲಾವಣೆ ಚರ್ಚೆಯೇ ಪ್ರಮುಖ ಅಜೆಂಡಾ ಆಗಿರುತ್ತೆ. ರೆಬಲ್ ಮೀಟಿಂಗ್ನಲ್ಲಿ 30ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿರ್ತಾರೆ. ಸಿಎಂ ಕಾವೇರಿ ನವೀಕರಣ ಪಾಲಿಟಿಕ್ಸ್ಗೆ ಕೆಂಡಾಮಂಡಲರಾಗಿರುವಂಥದ್ದು ಸಿದ್ದು ಪಟ್ಟ ಬಿಡ್ತಾ ಇಲ್ಲ. ಹೈಕಮಾಂಡ್ ಕ್ಲಾರಿಟಿ ಕೊಡ್ತಾ ಇಲ್ಲ. ಹೀಗಾದ್ರೆ ನಮ್ಮ ಡಿಕೆ ಸಾಹೇಬ್ರ ಕತೆ ಏನು? ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ಬರೋದಕ್ಕೆ ಶ್ರಮಿಸಿದ್ದೇ ತಪ್ಪಾಯ್ತಾ? ಡಿಕೆ ಸಾಹೇಬ್ರು ಕೂಲಿ ಕೇಳ್ತಾ ಇರೋದೇ ತಪ್ಪಾ? ಅವತ್ತು ಸಿದ್ದು ಡಿಕೆ ನಡುವೆ ಒಪ್ಪಂದ ಆಗಿತ್ತಾ ಇಲ್ವಾ? ಹೋಗ್ಲಿ, ಅಧಿಕಾರ ಹಂಚಿಕೆ ಆಗುತ್ತಾ ಇಲ್ವಾ? ಅದನ್ನಾದ್ರೂ ಹೇಳಿ. ಸುಮ್ನೆ ಹೀಗೆ ವಿಳಂಬ ಮಾಡ್ತಾ ಹೋಗೋದು ಸರಿಯಲ್ಲ. ಹೈಕಮಾಂಡ್ ಮೇಲೆ ಡಿಕೆ ಬಣದ ಶಾಸಕರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶೀಘ್ರವೇ ಹೈಕಮಾಂಡ್ ನಾಯಕರ ಭೇಟಿ ಮಾಡೋದಕ್ಕೆ ಬಿಗ್ ಪ್ಲಾನ್ ಕೂಡ ಮಾಡಲಾಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಕಂಪನ ಮೂಡಿಸಿದೆ ಡಿಕೆ ಕ್ಯಾಂಪ್ ನಡೆ. ಡಿನ್ನರ್ ಮೀಟಿಂಗ್ ವಿಚಾರ ತಿಳಿದು ಗರಂ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ. ಹಾಗಿದ್ರೆ ಈ ಡಿಕೆ ಕ್ಯಾಂಪ್ ಮೀಟಿಂಗ್ ನಲ್ಲಿ ಯಾರೆಲ್ಲ ಪ್ರೆಸೆಂಟ್ ಇದ್ರು ನೋಡ್ತಾ ಹೋಗೋದಾದ್ರೆ, ಎಚ್.ಸಿ. ಬಾಲಕೃಷ್ಣ ಮಾಗಡಿ, ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ, ಕುಣಿಗಲ್ ರಂಗನಾಥ್, ಇನ್ನು ಹಲವು ಶಾಸಕರು ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಓವರ್ ಆಗಿ 18 ಜನ ಶಾಸಕರು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರುವಂತದ್ದು. ಸಿಎಂಗೆ ಚಮಕ್ ಕೊಡೋದಕ್ಕೆ ಈ ರೀತಿಯಾಗಿ ಡಿಕೆ ಕ್ಯಾಂಪ್ ಏನಾದ್ರೂ ಮಾಡಿದ್ರ? ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಒಂದ್ ಕಡೆ ಅವ್ರನ್ನ ಮಾತನಾಡಿಸ್ತಾ ಹೋದಂತಹ ಸಂದರ್ಭದಲ್ಲಿ ಕೇಳ್ತಾ ಹೋದಂತಹ ಸಂದರ್ಭದಲ್ಲಿ ಅವ್ರು ಕೊಟ್ಟಂತಹ ಉತ್ತರ ಬರ್ಡೇ ಇತ್ತು, ಬರ್ಡೇ ಪಾರ್ಟಿ ಇತ್ತು, ಡಿನ್ನರ್ ಮೀಟಿಂಗ್ ಇತ್ತು ಅಷ್ಟೇ ಅಂತ ಹೇಳ್ಬಿಟ್ಟು ಸಮರ್ಥನೆಯನ್ನ ಕೊಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಆಗಿರುವಂತದ್ದು ನಾಯಕತ್ವ ಬದಲಾವಣೆ ಚರ್ಚೆಯೇ ಪ್ರಮುಖ ಅಜೆಂಡಾ ಆಗಿರುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಎರಡು ಮಾತಿಲ್ಲ ಇದರಲ್ಲಿ. ರೆಬಲ್ ಮೀಟಿಂಗ್ ನಲ್ಲಿ 30ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿರ್ತಾರೆ. ಸಿಎಂ ಕಾವೇರಿ ನವೀಕರಣ ಪಾಲಿಟಿಕ್ಸ್ಗೆ ಕೆಂಡ ಕಾಡ್ತಾ ಇರುವಂತದ್ದು. ಒಂದ್ ಕಡೆ ಸಿದ್ದರಾಮಯ್ಯ ಪಟ್ಟವನ್ನ ಬಿಟ್ಕೊಡ್ತಾ ಇಲ್ಲ, ಆದ್ರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವಿಬ್ರು ಕೂಡ ಬದ್ಧರಾಗಿರ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ ಇಬ್ರು ಕೂಡ ಹೇಳ್ತಿದ್ದಾರೆ. ಆದ್ರೆ ಯಾವುದು ಕೂಡ ಸ್ಪಷ್ಟವಾಗಿಲ್ಲ. ಒಂದ್ ಕಡೆ ವಿದೇಶ ಪ್ರವಾಸವನ್ನ ಕೈಗೊಳ್ತಾರೆ ಸಿಎಂ ಸಿದ್ದರಾಮಯ್ಯ ಬಣದವರು. ಮತ್ತೊಂದ್ ಕಡೆ ಡಿನ್ನರ್ ಮೀಟಿಂಗ್ 30 ಶಾಸಕರು ಅರೇಂಜ್ ಮಾಡ್ಬಿಟ್ಟು ಅಲ್ಲೊಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಸೊ ಈ ಖುದ್ದು ಸಭೆಗಳನ್ನ ಮಾಡೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇಲ್ಲೂ ಕೂಡ ಪವರ್ ಫೈಟ್ ನಿಲ್ತಾ ಇಲ್ಲ, ತಾರಕಕ್ಕೇರ್ತಾನೆ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಡಿಕೆ ಸಾಹೇಬ್ರು ಕೂಲಿ ಕೇಳ್ತಾ ಇರೋದೇ ತಪ್ಪ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಡಿಕೆ ಬಣದ ಶಾಸಕರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಓವರ್ ಆಲ್ ಆಗಿ ಯಾರೆಲ್ಲ ಪ್ರೆಸೆಂಟ್ ಇದ್ರು ಶಾಸಕರು ಅಂತ ಒಂದಷ್ಟು ಜನದ ಹೆಸರನ್ನ ನೋಡ್ತಾ ಹೋಗೋದಾದ್ರೆ, ಡಿಕೆ ಕ್ಯಾಂಪ್ ಮೀಟಿಂಗ್ ನಲ್ಲಿ ಎಚ್.ಸಿ. ಬಾಲಕೃಷ್ಣ ಮಾಗಡಿ, ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ, ಕುಣಿಗಲ್ ರಂಗನಾಥ್, ಆನೇಕಲ್ ಶಿವಣ್ಣ, ಅದರ ಜೊತೆಗೆ ಎಚ್.ವಿ. ವೆಂಕಟೇಶ್ ಪಾವಗಡ, ಉದಿಯಗೌಡ ಮದ್ದೂರು, ಮಂಥರ್ಗೌಡ ಮಡಿಕೇರಿ, ಬಸವರಾಜ ಶಿವಗಂಗಾ ಚನ್ನಗಿರಿ, ಶರತ್ ಬಚ್ಚೇಗೌಡ ಹೊಸಕೋಟೆ, ಗಣಿಗ ರವಿಕುಮಾರ್ ಮಂಡ್ಯ ಶಾಸಕರು, ಶಾಂತನಗೌಡ ಹೊನ್ನಾಳಿ, ಸಚಿವ ಡಿ ಸುಧಾಕರ್, ಸಚಿವ ಮಂಕಾಳು ವೈದ್ಯ, ರಮೇಶ್ ಬಂಡಿ ಸಿದ್ದೇಗೌಡ, ಹರೀಶ್ ಗೌಡ, ಗಣೇಶ್ ಹುಕ್ಕೇರಿ, ಚಿಕ್ಕೋಡಿ ಸದಲಗ, ಇನ್ನು ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು, ನಯನ ಓಟಮ್ಮ ಮೂಡಿಗೆರೆ, ಇವರಿಷ್ಟೂ ಜನ ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿರ್ತಾರೆ. ಒಂದ್ ಕಡೆ ಡಿಕೆಶಿ ಬಣದ ಶಾಸಕರು ಪ್ರಶ್ನೆ ಮಾಡ್ತಾ ಇರುವಂತದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಶ್ರಮಿಸಿದ್ದಾರೆ, ತಾವು ಮಾಡಿದ ಕೆಲಸಕ್ಕೆ ಕೂಲಿ ಕೇಳ್ತಾ ಇದ್ದಾರೆ ಅಷ್ಟೇ, ಅದೇ ತಪ್ಪ? ಹೀಗಾದ್ರೆ ನಮ್ಮ ಡಿಕೆ ಸಾಹೇಬ್ರ ಕಥೆ ಏನು? ಅವತ್ತು ಸಿದ್ದು ಡಿಕೆ ನಡುವೆ ಒಪ್ಪಂದ ಆಗಿತ್ತಾ ಇಲ್ವಾ ಹೇಳಿ ಅಂತ ಹೇಳ್ಬಿಟ್ಟು ನೇರ ಪ್ರಶ್ನೆಯನ್ನ ಮುಂದಿಕ್ತಾ ಇದ್ದಾರೆ ಹೈಕಮಾಂಡ್ ಮುಂದೆ. ಹೋಗ್ಲಿ, ಅಧಿಕಾರ ಹಂಚಿಕೆ ಆಗುತ್ತಾ ಇಲ್ವಾ ಅದನ್ನಾದ್ರೂ ಹೇಳಿ, ಯಾವುದು ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ರಶ್ನೆಗಳ ಮುಂದಿಡ್ತಾ ಇರುವಂತದ್ದು ಡಿಕೆ ಬಣದ ಶಾಸಕರು. ಓವರ್ ಆಲ್ ಆಗಿ ನಿನ್ನೆ ಮೀಟಿಂಗ್ ಆಯೋಜನೆ ಆಗಿದೆ. ಒಂದಷ್ಟು ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಆಗಿರೋದಂತೂ ಸತ್ಯ. ಬಟ್ ಯಾರು ಕೂಡ ಏನು ಹೇಳ್ತಾ ಇಲ್ಲ. ಕೇಳಿದಂತಹ ಸಂದರ್ಭದಲ್ಲಿ ಬರ್ಡೇ ಪಾರ್ಟಿ ಇತ್ತು, ಹಾಗಾಗಿ ಎಲ್ಲರೂ ಕೂಡ ತಂಗಿದ್ವಿ ಅಂತ ಹೇಳ್ಬಿಟ್ಟು ಸಮರ್ಥನೀಯ ಉತ್ತರವನ್ನ ಕೊಡ್ತಾ ಇದ್ದಾರೆ. ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಇತ್ತು, ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಅಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ವಿ. ಅಂದ್ರೆ ಒಂದು ಪಾರ್ಟಿ ತರ ಇತ್ತು ಅಷ್ಟೇನೆ, ಡಿನ್ನರ್ ಪಾರ್ಟಿ ಇತ್ತು, ಹೋಗಿದ್ವಿ, ಎಲ್ಲರೂ ಕೂಡ ಮುಗಿಸ್ಕೊಂಡು ಈಗ ವಾಪಸ್ ತೆರಳ್ತಾ ಇದ್ದೀವಿ ಅನ್ನುವಂತಹ ಮಾತುಗಳನ್ನ ಹೇಳಿರುವಂತದ್ದು. ಗಣಿಗ ರವಿ ಅವರು ಅದನ್ನೇ ಹೇಳಿದ್ದಾರೆ. ಡಿನ್ನರ್ ಮೀಟಿಂಗ್ ವಿಚಾರ ಕೇಳ್ತಾ ಇದ್ದಂತೆ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತೊಂದು ಕಡೆ
ಸಿಎಂಗೆ ಚಮಕ್ ಕೊಡೋದಕ್ಕೆ ಡಿಕೆ ಕ್ಯಾಂಪ್ ಏನಾದರೂ ಮಾಡಿದ್ರಾ ಅಂತ ಒಂದು ಕಡೆ ಯಾವಾಗ ಸಿಎಂ ಬಣದವರು ವಿದೇಶಿ ಪ್ರವಾಸವನ್ನು ಕೈಗೊಂಡರು ಹೈಕಮಾಂಡ್ ಒಂದಷ್ಟು ಎಚ್ಚರಿಕೆ ಸಂದೇಶಗಳನ್ನು ಕೂಡ ರವಾನೆ ಮಾಡ್ತು. ಪವರ್ ಫೈಟ್ ಅನ್ನುವಂಥದ್ದು ಎಲ್ಲೂ ಕೂಡ ಬಹಿರಂಗವಾಗಿ ಯಾರೂ ಕೂಡ ಈ ಹೇಳಿಕೆಗಳನ್ನು ಕೊಡಬಾರದು. ಆರೋಪ ಪ್ರತ್ಯಾರೋಪಗಳಾಗಿರ್ಬೋದು, ಟಾಂಗ್ಗಳಾಗಿರ್ಬೋದು, ಬಹಿರಂಗವಾಗಿ ಯಾವುದೇ ವಿಚಾರವನ್ನು ಮಾತನಾಡಬಾರ್ದು ಅಂತ ಹೇಳ್ಬಿಟ್ಟು ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಸೊ ಆಗಲೂ ಕೂಡ ಸಿದ್ದರಾಮಯ್ಯ ಅವರು ಕೂಡ ವಾರ್ನ್ ಮಾಡಿದ್ರು, ಎಲ್ಲೂ ಕೂಡ ಯಾರೂ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡಬೇಡಿ ಅಂತ ಹೇಳ್ಬಿಟ್ಟು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನುವಂಥದ್ದು ಯಾಕಾಗಿ ಅರೇಂಜ್ ಆಯಿತು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಶಾಸಕರು ಹೇಳಿರುವಂಥದ್ದು ಬಾಲಕೃಷ್ಣ ಅವರ ಹುಟ್ಟಿದಬ್ಬ ಆಯಿತು, ಒಂದು ಡಿನ್ನರ್ ಪಾರ್ಟಿಯನ್ನ ಅರೇಂಜ್ ಮಾಡಿದ್ವಿ, ಹೋದ್ವಿ, ಡಿನ್ನರ್ ಪಾರ್ಟಿ ಮುಗಿಸ್ಕೊಂಡ್ವಿ, ಬಂದ್ವಿ ಅಷ್ಟೇ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ. ಗಡಿಗ ರವಿ ಅವರು ಕೂಡ ಅದನ್ನೇ ಹೇಳ್ತಾ ಹೋದ್ರು, ಏನೂ ಇಲ್ಲ, ಸುಮ್ಮನೆ ಏನೇನೋ ಬಿಂಬಿಸಬೇಡಿ ಅಂತ ಹೇಳ್ಬಿಟ್ಟು. ಬಟ್ ಫೈನಲಿ ಅಷ್ಟು ಜನ ಶಾಸಕರು ಭಾಗಿಯಾಗಿದ್ದು ಯಾಕಾಗಿ, ಹುಟ್ಟಿದಬ್ಬ ಆಯಿತು, ಅದೊಂದು ರೀಸನ್ ಅಷ್ಟೇ ಅಂತ ನಮಗನ್ನಿಸ್ತಾ ಇದೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ? ಒಂದ್ ಕಡೆ ಶಾಸಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ಗೆ, ನಮ್ಮ ಡಿಕೆಶಿ ಅವರು ಪಕ್ಷಕ್ಕಾಗಿ ದುಡಿದಿಲ್ವಾ, ಕೂಲಿ ಕೇಳ್ತಾ ಇರೋದು ತಪ್ಪಾ, ಅಟ್ ಲೀಸ್ಟ್ ಕ್ಲಾರಿಟಿನಾದ್ರೂ ಕೊಡಿ ಅಂತ ಹೇಳ್ಬಿಟ್ಟು. ಈ ಪವರ್ ಫೈಟ್ ವಿಚಾರ ಯಾವಾಗ ಮುಗಿಯತ್ತೆ, ಸಿಎಂ ಸಿದ್ದರಾಮಯ್ಯನವರಿಗೆ ಈ ಡಿನ್ನರ್ ಮೀಟಿಂಗ್ ಬಗ್ಗೆ ವಿಚಾರ ತಲುಪಿದೆ, ಏನಾದ್ರೂ ರಿಯಾಕ್ಟ್ ಮಾಡಿದಾರಾ, ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಒಂದು ವಿಚಾರ ಗೊತ್ತಾಗಿದೆ. ದೀಪಾ, ಅಪ್ಡೇಟ್ಸ್ ಕೊಡೋದಾದ್ರೆ. ಸೋಜಾ, ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಮಾಗಡಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನ ಶಾಸಕರುಗಳು ಒಂದೆಡೆ ಸೇರಿರುವಂತದ್ದು, ಸುಮಾರು 2-3 ಜನ ಸಚಿವರುಗಳು ಕೂಡ ಅಲ್ಲಿ ಇದ್ರು ಅನ್ನುವಂತಹದ್ದು ಆ ಫೋಟೋದ ಮೂಲಕ ಗೊತ್ತಾಗ್ತಿದೆ. ಸಹಜವಾಗಿ ನಾಯಕತ್ವ ವಿಚಾರ ಚರ್ಚೆ ಆಗ್ತಾ ಇರುವಂತಹದ್ದು, ಗೊಂದಲ ಜೋರಾಗ್ತಾ ಇರುವಂತಹ ಬೆನ್ನಲ್ಲೇ ಈ ರೀತಿಯಾದಂತಹ ಈ ಒಂದು ಡಿನ್ನರ್ ಮೀಟಿಂಗ್ ಕುತೂಹಲದ ಜೊತೆಗೆ ಇವರು ಮತ್ತೊಂದು ಕ್ಷಿಪ್ರ ಕ್ರಾಂತಿಯನ್ನೇನಾದ್ರೂ ಮಾಡೋದಿಕ್ಕೆ ಹೊರಟ್ರ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇತ್ತೀಚೆಗಷ್ಟೇ ಡಿಕೆಶಿ ಬಣದ ಶಾಸಕರುಗಳಲ್ಲಿ ಕೆಲವೊಂದಿಷ್ಟು ಜನ ಒಂದು ವಾರದೊಳಗಡೆ ಇದನ್ನ ಇತ್ಯರ್ಥ ಮಾಡಿ ಅನ್ನುವಂತಹ ಒತ್ತಡವನ್ನ ಹೈಕಮಾಂಡ್ ನಾಯಕರಿಗೆ ಹಾಕಿದ್ರು. ಅದರ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಭೇಟಿ, ಮತ್ತೊಮ್ಮೆ ಏನಾದ್ರೂ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಿ ಇದಕ್ಕೊಂದು ಸ್ಪಷ್ಟನೆಯನ್ನ ನೀಡಿ ಅನ್ನೋದನ್ನ ಕೇಳೋದಿಕ್ಕೆ ಹೊರಟ್ರ, ಆ ನಿಟ್ಟಿನಲ್ಲಿಯೇ ಹುಟ್ಟುಹಬ್ಬದ ನೆಪದಲ್ಲಿ ಸೇರ್ಕೊಂಡ್ರ ಅನ್ನುವಂತಹದ್ದು ಕೂಡ ಕುತೂಹಲಕ್ಕೆ, ಅದರ ಪ್ರಶ್ನೆಗೆ ಕಾರಣ ಆಗಿದೆ. ಆದ್ರೆ 20ಕ್ಕೂ ಹೆಚ್ಚು ಜನ ಶಾಸಕರುಗಳು ಎಲ್ಲರೂ ಕೂಡ ಅದರಲ್ಲಿ ಇದ್ದಂತಹ ಪೈಕಿ ಡಿಕೆಶಿ ಬಂದವರೇ ಆಗಿರೋದ್ರಿಂದ ಈ ಎಲ್ಲಾ ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂತದ್ದು. ಒಂದು ಕಡೆ ಸಿದ್ದರಾಮಯ್ಯ ಬಣದ ಒಂದಿಷ್ಟು ಜನ ಶಾಸಕರುಗಳು ಫಾರಿನ್ ಟೂರ್ ಹೋದಂತಹ ಬೆನ್ನಲ್ಲೇ ಒಂದಿಷ್ಟು ಅಲರ್ಟ್ ಆಗಿರುವಂತಹ ಡಿಕೆಶಿ ಟೀಮ್ ಈ ರೀತಿಯಾದಂತಹ ಮತ್ತೊಂದು ತಂತ್ರವನ್ನ ಮಾಡೋ ಮೂಲಕ ತಮ್ಮ ಕಾರ್ಯತಂತ್ರಕ್ಕೆ ಒಂದಿಷ್ಟು ಬಲವನ್ನ ತುಂಬಿಕೊಳ್ತಿದ್ಯಾ ಅನ್ನುವಂತಹದ್ದು. ಇದರ ಜೊತೆಗೆ ಈ ಮೀಟಿಂಗ್ ಅಲ್ಲಿ ಚರ್ಚೆ ಆದಂತಹ ವಿಚಾರ ಆದಷ್ಟು ಬೇಗ ಮತ್ತೊಮ್ಮೆ ನಿಯೋಗವನ್ನ ತೆಗೆದುಕೊಂಡು ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡಬೇಕು ಅನ್ನುವಂತಹದ್ದು ಕೂಡ ಚರ್ಚೆ ಆಗಿದೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಇವತ್ತಿನ ಒಂದು ನಿನ್ನೆ ರಾತ್ರಿಯ ಒಂದು ಭೇಟಿ ಮತ್ತೆ ಹಲವಾರು ಆಯಾಮಗಳನ್ನ ಪಡ್ಕೊಂಡು ಹಲವಾರು ವಿಚಾರಗಳನ್ನ, ಹಲವಾರು ತಂತ್ರಗಳನ್ನ ರೂಪಿಸಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ರೋಜಾ, ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಾಂಗ್ರೆಸ್ ಪಾರ್ಟಿ ಬೆಂಬಲಿಸುವ ಶಾಸಕರುಗಳು ಡಿ.ಕೆ. ಶಿವಕುಮಾರ್ ಅವ್ರದ್ದು, ಸಿದ್ದರಾಮಯ್ಯನವ್ರದ್ದು ಇಲ್ಲ. ನಾನು ಇರಲ್ಲ, ಬೆಳಿಗ್ಗೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲಾರನ್ನೂ ಒಂದು ಲೈಕ್ ಮೈಂಡೆಡ್ಸ್ ನಾವೆಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಹೇಳಿದ್ರು. ಎಲ್ಲಾರನ್ನೂ ಕರೆದಿ ಒಂದು ಗೆಟ್ ಟುಗೆದರ್ ಮಾಡಿದೀವಿ. ನಾವೆಲ್ಲ ಕಾಂಗ್ರೆಸ್ ಪಾರ್ಟಿ ಬೆಂಬಲಿಸುವ ಶಾಸಕರುಗಳು ಡಿ.ಕೆ. ಶಿವಕುಮಾರ್ ಅವ್ರದ್ದು, ಸಿದ್ದರಾಮಯ್ಯನವ್ರದ್ದು ಲೆಕ್ಕ ಇಲ್ಲ. ಇಲ್ಲಿ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಕ್ಕಂಥ ಶಾಸಕರು ನಾವೆಲ್ಲ ಇದ್ದೋ ಇಲ್ಲಿ. ಈಗ ಪಾರ್ಟಿ ಎಲ್ಲರದು ಆಯ್ತು, ಪಾರ್ಟಿ ಮುಗಿತು, ಎಲ್ಲ ಹೋಗ್ತಾ ಇದ್ದೀವಿ. ಡೆಲ್ಲಿಗೆ ಹೋಗಿರೋರಿಲ್ಲ, ಒಂದ್ 4-5 ಜನ ಮಾತ್ರ ಇಲ್ಲಿ ಇದ್ದೀವಿ. ಡೆಲ್ಲಿಗೆ ಹೋದಂತವ್ರು ಎಲ್ಲರೂ ಏನು ಇರ್ಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿನ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದ್ರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂತ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ಯಾತ್ರೆ ಅಂತಲ್ಲ, ಈಗ ನಾನು ಇರಲ್ಲ, ಬೆಳಿಗ್ಗೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀನಿ. ಅದಕ್ಕೆ ಎಲ್ಲಾರನ್ನೂ ಒಂದು ಲೈಕ್ ಮೈಂಡೆಡ್ಸ್ ನಾವೆಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ.